ಶ್ರೀಧರ ಭಟ್, ತಿರುಮಲಾರ್ ಸಿದ್ಧರಪೇಟಂ, ಕೊಯಂಬತ್ತೂರು. ಇದರ ಶಿವಯೋಗಿ ಶಿವರಾಜನ್ ಅವರ ಶಿಷ್ಯ. ಈಗ ನಾವು ಈ ದಿನ ವಾಸಯೋಗವನ್ನ ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ ಮತ್ತು ನೋಡ್ಲಿಕ್ಕಿದ್ದೇವೆ. ಯಾರಿಗೆ ಇದುವರೆಗೆ ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಮುಂದಿನ ನೋಟಿಫಿಕೇಶನ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಯಾರಿಗೆ ಈ ವಾಸಯೋಗವನ್ನು ಅಭ್ಯಾಸ ಮಾಡಬೇಕು ಅಂತುಂಟು ಅವರು ಸಂಬಂಧಪಟ್ಟ ಫೋನ್ ನಂಬರಕ್ಕೆ ನಮ್ಮ ಗುರುಗಳನ್ನು ಸಂಪರ್ಕಿಸಿ. ಈ ವಾಸಿಯೋಗ ಅಂತ ಹೇಳಿದ್ರೆ, ವಾ ಅಂತ ಹೇಳಿದ್ರೆ ಪರಾಶಕ್ತಿ, ಸಿ ಅಂತ ಹೇಳಿದ್ರೆ ಶಿವ. ಈ ವಾಸಿಯೋಗದ ಬಗ್ಗೆ ಅದರ ವಿಸ್ತಾರತೆಯನ್ನು ತಿಳಿಸಿದವರು ಕಾಕಭೂಷಣರು. ಹಾಗಾಗಿ ತಿರುಮೂಲರವರು ತಿರುಮಂದಿರಂನಲ್ಲಿ ಇದರ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಈ ವಾಸಯೋಗದಲ್ಲಿ 2 ವಿಧಾನಗಳಿದೆ. ಇತ್ತೀಚೆಗೆ ಕೇರಳದಲ್ಲಿ ವಡಗರದಲ್ಲಿ ಒಂದು ಸಿದ್ಧ ಸಮಾಜ ಅಂತಿದೆ, ಅವರದ್ದು ಒಂದು ರೀತಿ ಆದರೆ ಕಾಕಭೂಷಣರು ಇನ್ನೊಂದು ರೀತಿಯಲ್ಲಿ ಆ ವಾಸಯೋಗವನ್ನ ವಿವರಿಸಿದ್ದಾರೆ. ಇದರಲ್ಲಿ ಏನಂದ್ರೆ ಅತಿ ವೇಗವಾಗಿ ಫಲ ಕೊಡ್ತದೆ. ಸ್ವಾಭಾವಿಕವಾಗಿ ಒಬ್ಬ ಯೋಗಿ ಯೋಗಾಸನ ಮಾಡಬೇಕಿದ್ರೆ ಅವನೊಂದು 25 ವರ್ಷ 30 ವರ್ಷ ಯೋಗಾಸನ ಮಾಡಬೇಕಾಗ್ತದೆ. ಆದರೆ ಇಲ್ಲಿ ಹಾಗಲ್ಲ, ಕೇವಲ ವೇಗವಾಗಿ ಕೆಲವೇ ವರ್ಷಗಳಲ್ಲಿ ಅವನ ತನ್ನ ಸಾಧನೆಯನ್ನು ಮಾಡಿಕೊಳ್ಳಬಹುದು. ಇಲ್ಲಿ ಏನಾಗ್ತದೆ, ಸೂಕ್ಷ್ಮವಾದಂತಹ ಪ್ರಾಣಿಗಳ ರೀತಿಯಲ್ಲಿ ಉಸಿರಾಟ ಮಾಡುವಂಥದ್ದು ಇರ್ತದೆ. ಇದರಲ್ಲಿ ಕೂತುಗಳು ಅಂತ ಕರ್ತೇವೆ ನಾವು, ಇದು ತಮಿಳು ಭಾಷೆಯಲ್ಲಿ ಹೇಳುವಂಥದ್ದು. ಮೈಲ್ ಕೂತ್, ನಿಮಿಲ್ ಕೂತ್, ಕುಯಿಲ್ ಕೂತ್, ಹಾಗೆ ಅಂದ್ರೆ ಇದೆಲ್ಲ ಏನು ಅಂತ ಹೇಳಿದ್ರೆ ಉಸಿರಾಟ ಮಾಡುವಂತಹ, ವೇಗವಾಗಿ ಉಸಿರಾಟ ಮಾಡುವಂತಹ ಕ್ರಮ. ಕಾಕಭೂಷಣರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ವಿಶುದ್ಧಿ ಮತ್ತು ಬ್ರಹ್ಮರಂಧ್ರದಲ್ಲಿ ಆ ಪರಾಶಕ್ತಿಯ ಚೈತನ್ಯವನ್ನು ಸಂಯೋಗಗೊಳಿಸುವುದು, ವಿಲೀನಗೊಳಿಸುವುದು ಅಂತ ಹೇಳ್ತಾರೆ. ಇದರಲ್ಲಿ ನಾನು ಆಗ ಹೇಳಿದಾಗೆ 5 ರೀತಿಯ ಉಸಿರಾಟ ಕ್ರಮಕ್ಕೆ ನಮಿಕೂತ್, ಕುಯಿಲ್ಕೂತ್, ನಿಮಿಲಿಕೂತ್, ಸರ್ಪಕೂತ್ ಮತ್ತು ಮಲೈಕೂತ್ ಅಂತ ಕರೀತಾರೆ. ಅಂದ್ರೆ ಪ್ರತಿನಿತ್ಯ ಇದನ್ನು ಅಭ್ಯಾಸ ಮಾಡುವ ಪ್ರತಿನಿತ್ಯ ಯಾವುದಾದರೂ 2 ಉಸಿರಾಟಗಳನ್ನು ಮಾಡಬೇಕಾಗ್ತದೆ. ಈಗ ಪ್ರಾರಂಭದಲ್ಲಿ ಈಗ 1ನೇ ದಿನದ ಇದನ್ನು ಹೇಳುವುದಾದ್ರೆ, ಮೂಲಾಧಾರ ಚಕ್ರದಿಂದ ಚೈತನ್ಯ ಸಹಸ್ರಾರ ಚಕ್ರದವರೆಗೂ ಇದರಲ್ಲಿ ಹೋಗ್ತದೆ. ಇದರಲ್ಲಿ ಇದು ಅಭ್ಯಾಸ ಮಾಡಬೇಕಿದ್ರೆ ಒಂದು ಆಸನ ಮತ್ತು ಬೀಜಾಕ್ಷರಗಳಿರ್ತದೆ. ಇಲ್ಲಿ ಶಿವನ ಮಂತ್ರ, ಸೂಕ್ಷ್ಮ ಕಾರಣ ಬೀಜಾಕ್ಷರ ಅಂತೆಲ್ಲ ಇದೆ. ಇದರಲ್ಲಿ ಸೂಕ್ಷ್ಮವಾದಂತ ಶಿವನ ಮಂತ್ರ ಇರುವಂತದ್ದು ವಾಸಿಮಯನ, ಓಂ ವಾಸಿಮಯನ ಅಂತ ಹೇಳುವಂತ ಸೂಕ್ಷ್ಮ ಬೀಜಾಕ್ಷರವನ್ನು ಇದನ್ನು ಪ್ರಾರಂಭಿಸುವುದು ಹೇಗೆ ಅಂತೇಳಿ ಒಂದು ಹೇಳುವ. 1ನೇ ದಿನ ನಾವು ಮಂಡೂಕಾಸನದಲ್ಲಿ ಕುಳಿತುಕೊಳ್ಬೇಕು. ಮಂಡೂಕಾಸನದಲ್ಲಿ ಕುಳಿತುಕೊಂಡು ನವಿಲು ಯಾವ ರೀತಿಯಲ್ಲಿ ಉಸಿರಾಟವನ್ನು ಮಾಡುತ್ತದೆ, ಮೇಲಿನಿಂದ ಕೆಳಗಿನವರೆಗೆ ನೆಲಕ್ಕೆ ತಾಗುವಲ್ಲಿವರೆಗೆ ನವಿಲಿನ ಇದನ್ನು ನಾವು ನೋಡಿದ್ದೇವಲ್ಲ, ಆ ರೀತಿ ಉಸಿರಾಟ ಮಾಡುತ್ತದೆ. ಉಸಿರಾಟ ಮಾಡುವಾಗ ಅದಕ್ಕೊಂದು ಬೀಜಾಕ್ಷರಗಳಿದೆ. ಯಾವಾಗ್ಲೂ ಈ ಬೀಜಾಕ್ಷರಗಳನ್ನು ನಾವು ವಿರುದ್ಧವಾಗಿ ಹೇಳಬೇಕಾಗ್ತದೆ. ಉಸಿರು ಕೆಳಗೆ ಹೋಗಿ ವಾಪಸ್ ಮೇಲಕ್ಕೆ ಬರುವಾಗ, ಕೆಳಗೆ ಹೋಗುವಾಗ ನಾವು ಈಗ ವಾಸಿಮಯನ ಅಂತೇಳಿ ಅದರ ತದ್ವಿರುದ್ಧವಾಗಿ ನಾವು ಹೇಳಬೇಕಾಗ್ತದೆ. ಅಲ್ಲಿ ಬೀಜಾಕ್ಷರಗಳು ಆಂ ಓಂ ಈಂ ಅಂತೆಲ್ಲ ಬೀಜಾಕ್ಷರಗಳನ್ನು ಅದನ್ನು ವ್ಯತಿರಿಕ್ತವಾಗಿ ತದ್ವಿರುದ್ಧವಾಗಿ ಉಚ್ಚರಿಸಬೇಕಾಗ್ತದೆ. ಹಾಗೆ ನಂತರ ವೇಗವಾಗಿ ಫಲ ಕೊಡುತ್ತದೆ. ಇದು 1ನೇ ದಿನದ ಹಂತ. ಇನ್ನು 2ನೇ ದಿನದ ನಾವು ಇದನ್ನು ಮಾಡುವಾಗ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡಬೇಕು. ಮತ್ತೆ ಇದರಲ್ಲಿ ಬಾಲ ಪರಮೇಶ್ವರಿಯ ಮಂತ್ರ ಇರ್ತದೆ. ಆ ಮಂತ್ರವನ್ನೆಲ್ಲ ಗುರುಗಳು ನಮಗೆ ತಿಳಿಸಿಕೊಡ್ತಾರೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ 16 ರೀತಿಯ ಹೊಸ ಹೊಸ ಸಿದ್ಧಿಗಳು ನಮಗೆ ಆಗ್ತದೆ. ನಮಗೆ ಬೇರೆ ಬೇರೆ ರೀತಿಯ ಅನುಭವಗಳಾಗ್ತದೆ. ಈ ಅನುಭವವನ್ನು ನಾವು ಪಡಿಬಹುದು ಬಹಳ ವೇಗವಾಗಿ. ಇದಕ್ಕೆ ನಿಶ್ಚಿತವಾದಂತಹ ಆಸನಗಳಿದೆ. ಈಗ ನಾವು 3ನೇ ದಿನಕ್ಕೆ ಬರೋಣ. 3ನೇ ದಿನದ ಇಲ್ಲಿ ಕುಕ್ಕುಟಾಸನವ, ಹಾಗೆ
ಈ ಅನಾಥ ಚಕ್ರದಲ್ಲಿ ಬೀಜಾಕ್ಷರವನ್ನು ವಿರುದ್ಧವಾಗಿ ಹೇಳುವಂತಹ ಒಂದು ಇದರಿಂದ ಅನಾಥ ಚಕ್ರಕ್ಕೆ ಹೆಚ್ಚು ಒತ್ತಡ ಸಿಗ್ತದೆ. ಅಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ನಮಗೆ ಅಪರೂಪದ ಕೆಲವು ಸಿದ್ಧ ದರ್ಶನಗಳಾಗ್ತದೆ. ಹಾಗೆ 4ನೇ ದಿನ ಇದರಲ್ಲೂ ಕೂಡ 4ನೇ ದಿನಕ್ಕೆ ಇದರಲ್ಲಿ ಕೇಸರಿ ಮುದ್ರಾ ಅಂತ ಎನ್ನುವುದು. ಕೇಸರಿ ಮುದ್ರಾ ಅಂತ ಹೇಳಿದ್ರೆ ನಾವು ಸಿಂಹದ ಹಾಗೆ ಕುಳಿತುಕೊಳ್ಳುವುದು, ಸಿಂಹದ ಹಾಗೆ ಕುಳಿತುಕೊಂಡು ಧ್ಯಾನವನ್ನು ಮಾಡುವುದು. ಅದಕ್ಕೆ ಮುದ್ರೆ ಇದೆ. ಆ ಕೇಸರಿ ಮುದ್ರೆ ಮಾಡುವಾಗ ನಾವು ಶಾಂಭವಿ ಮುದ್ರೆ ಅಂತ ಒಂದಿದೆ. ನಾಲಿಗೆಯನ್ನು ಮಡಚಿಡುವಂಥದ್ದು ಮೇಲೆ ಆ ಬ್ರಹ್ಮರಂಧ್ರದಿಂದ ಅಮೃತ ಬಿಂದು, ಈಗ ನಾವೇನು ಪೀನಿಯಲ್ ಗ್ಲ್ಯಾಂಡ್ ಅಂತ ಕರಿತೇವೆ, ಆ ಪೀನಿಯಲ್ ಗ್ಲ್ಯಾಂಡಿನಲ್ಲಿ ಅಮೃತ ಬಿಂದು ಬಿಡುತ್ತದಂತೆ. ಅಂಥ ಒಂದು ವಿಶೇಷವಾದಂತಹ ಅನುಭವ 4ನೇ ದಿನದಲ್ಲಿ ಆಗ್ತದೆ. 5ನೇ ದಿನಕ್ಕೆ ಹೋಗುವಾಗ ನಾವು ಮಯೂರ ಚಲನೆ ಮತ್ತು ಕೂರ್ಮ ಚಲನೆ ಅಂತ ಹೇಳುವಂತಹ 2 ರೀತಿಯ ಉಸಿರಾಟವನ್ನು ಮಾಡಬೇಕಾಗ್ತದೆ. ಈ ಉಸಿರಾಟದಲ್ಲಿ ಕೂಡ ಬೀಜಾಕ್ಷರಗಳಿದೆ ಮತ್ತು ಇದೆಲ್ಲವನ್ನು ಮಾಡುವಂಥದ್ದು ವಜ್ರಾಸನದಲ್ಲಿ ಆಗಿದೆ. ವಜ್ರಾಸನ 6ನೇ ದಿನಕ್ಕೆ ಹೋಗೋಣ. 6ನೇ ದಿನದಲ್ಲಿ 12 ಇಂಚ್ ಬ್ರೀದಿಂಗ್ ಅಂತ ಕರಿತೇವೆ ನಾವು. ಈ ಕೂರ್ಮ ಉಸಿರಾಟವನ್ನು, ಕೂರ್ಮಕ್ಕೆ ದೀರ್ಘಾಯುಸ್ಸಿದೆ. ಇದು 6ನೇ ದಿನದ್ದು. ಕೂರ್ಮಕ್ಕೆ ದೀರ್ಘಾಯುಸ್ಸು. ಮನುಷ್ಯ ಆದ್ರೆ 100-120 ವರ್ಷ ಬದುಕ್ತಾನೆ. ಕೂರ್ಮ 300-400 ವರ್ಷ ಬದುಕ್ತಾನೆ. ಹಾಗೆ ಕಾಳಿಂಗ ಸರ್ಪ ಇನ್ನೂ 500-600 ಸಾವಿರ ವರ್ಷಕ್ಕಿಂತ ಹೆಚ್ಚು ಬದುಕ್ತದೆ. ಅಂದ್ರೆ ಅಷ್ಟದು ಉಸಿರಾಟ ಮಾಡುವಂತಹ ಕ್ರಮ. ಇಲ್ಲಿ ಈ ಕೂರ್ಮ ಉಸಿರಾಟ ಮಾಡಿದರೆ ದೀರ್ಘಾಯುಷ್ಯ ಅಂತ ಹೇಳಿ, ಇದರಲ್ಲಿ ಕೂರ್ಮ ಉಸಿರಾಟ ಮಾಡುವ ಜೊತೆಯಲ್ಲಿ ಖಂಡದ್ವಾರ ಬ್ರೀದಿಂಗ್ ಅಂತ ಹೇಳ್ತೇವೆ ನಾವು. ನಮ್ಮ ಗಂಟಲಿನಕ್ಕೆ ಒತ್ತಡ ಕೊಟ್ಟು ಉಸಿರಾಟ ಮಾಡುವಂಥದ್ದು. ಉಸಿರನ್ನು ಒಳಗೆ ತೆಗೆಯುವಾಗ, ಈಗ ಸ್ವಾಭಾವಿಕವಾಗಿ ನಾವು ಉಸಿರಾಟ ಮಾಡುವಂತ